ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೌಟುಂಬಿಕ ದೌರ್ಜನ್ಯಗಳು ಸಾಕಷ್ಟು ನಡೀತಾ ಇದೆ. ಈಗಾಗಲೇ ಜಗದೀಶ್ ಅವರು ಹೇಳಿದ ಹಾಗೆ 60% ದೌರ್ಜನ್ಯಗಳು ಬೆಳಕಿಗೆ ಬರ್ದೇನೆ ಕತ್ಲಲ್ಲೇ ಇನ್ನೂ ನೋವು ತಿಂತಾನೆ ಇದ್ದಾರೆ. ಅಂತಹವರಿಗೆ ಒಂದು ಬೆಳಕನ್ನು ನೀಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನು ಬಳಸಿಕೊಂಡು ದೌರ್ಜನ್ಯದ ವಿರುದ್ಧ ಹೋರಾಡಬಹುದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಜಗದೀಶ್ ಅವರಿಂದ ಪಡೆಯೋಣ. ಜಗದೀಶ್ ಅವರು ಈಗಾಗಲೇ ಹೇಳ್ತಿದ್ರಿ ನೀವು, ಅಂದರೆ ಇದು ಕೇವಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಒಂದು ಮನೆಯಲ್ಲಿ ಯಾರು ಒಟ್ಟಿಗೆ ಸಂಸಾರ ಮಾಡ್ತಾರೋ ಅವರಿಗೆ ಅಪ್ಲಿಕೇಬಲ್ ಅಂತ. ಇವಾಗ ಇತ್ತೀಚಿನ ದಿನಗಳಲ್ಲಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಗಳು ಜಾಸ್ತಿ ಆಗ್ತಿದೆ. ಅವರಿಗೆ ಯಾವ ರೀತಿ ಯೂಸ್ ಆಗುತ್ತಿದ್ದು? ಅಲ್ಲ, ಈ ಕಾನೂನಲ್ಲಿ ನಾನು ಆಗಲೇ ಮಾತಾಡ್ತಿರೋದ್ರಲ್ಲಿ ಡೆಫಿನೇಷನ್ ಮಾಡಿ ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅನ್ನೋದ್ರ ಬಗ್ಗೆ ಡಿಫೈನ್ ಮಾಡುತ್ತೆ. ಏನು ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂತಂದ್ರೆ, ಇದರಲ್ಲಿ ಬರೀ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಒಂದು ಮನೆಯಲ್ಲಿ ಒಂದು ಮದುವೆ ಆಗಿ ವಾಸ ಮಾಡ್ಬೋದು, ಅಥವಾ ಮದುವೆ ಆಗದೆ ಮದುವೆ ಆಗೋ ರೀತಿಯಲ್ಲಿ ವಾಸ ಮಾಡ್ಬೋದು, ಅಥವಾ ಫ್ರೆಂಡ್ಶಿಪ್ ಆಗಿ ಅವರ ಮನೆಯಲ್ಲಿ ವಾಸವಾಗಿದ್ರೆ ಅದನ್ನ ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂತ ಈ ಆಕ್ಟ್ ಪರಿಗಣಿಸುತ್ತೆ. ಮುಖ್ಯವಾಗಿ ಈ ಕಾನೂನಲ್ಲಿ ಈ ಒಂದು ಡೆಫಿನೇಷನ್ ಬರೋದಕ್ಕೂ ಮುಖ್ಯ ಕಾರಣ ಏನು ಅಂತಂದ್ರೆ, ಇವತ್ತೇನು ಒಂದಷ್ಟು ವರ್ಗದಲ್ಲಿ ಸಮಾಜ ಇರ್ತಕ್ಕಂಥ ಒಂದಷ್ಟು ವರ್ಗದ ಜನ ಇದ್ದಾರೆ, ಅವರು ಎಂಟೈರ್ ಮ್ಯಾರೇಜ್ ಕಾನ್ಸೆಪ್ಟ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮ್ಯಾರೇಜ್ ಇಟ್ ಸೆಲ್ಫ್ ಇಸ್ ಅ ಕಾನ್ಸೆಪ್ಟ್ ವೇರ್ ವುಮೆನ್ ಇಸ್ ಬಿನ್ ಒಪ್ರೆಸ್ಡ್ ಬೈ ಎ ಮೆನ್. ಸೊ ಈ ಒಂದು ಕಾನ್ಸೆಪ್ಟ್ನ ಪ್ರಶ್ನೆ ಮಾಡ್ತಿರ್ತಕ್ಕಂಥವ್ರು ಇವತ್ತು ಅದು ಯಾವುದೂ ನಮಗೆ ಬೇಡ, ನಾವು ವಿ ಲೀವ್ ಆಸ್ ವಿ ವಾಂಟ್ ಟು ಲೀವ್ ಅನ್ನೋದ್ರ ಬಗ್ಗೆ ಇವತ್ತು ಅವರು ಡಿಸೈಡ್ ಮಾಡಿ ತುಂಬ ಜನ ಈಗಾಗಲೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮೇಜರ್ ಆಗಿ ಜೀವನ ಮಾಡ್ತಿದ್ದಾರೆ. ಸೊ ಅಲ್ಲೂ ಸಹ ವೈಲೆನ್ಸ್ ನಡೆಯುತ್ತೆ. ಬರೀ ಮ್ಯಾರೇಜ್ನ ಒಂದು 4 ಕಾರ್ನರಲ್ಲಿ ಮಾತ್ರನೇ ಇಲ್ಲೂ ಸಹ ವೈಲೆನ್ಸ್ ನಡೆಯೋಕ್ಕೆ ಸಾಧ್ಯತೆ ಇದೆ. ಇದನ್ನೂ ಸಹ ನಾವು ಗಮನಿಸಬೇಕು ಅನ್ನೋದು ಒಂದೇ ಒಂದು ಮುಖ್ಯ ಕಾರಣಕ್ಕೋಸ್ಕರ ಈ ಆ್ಯಕ್ಟನ್ನು ಈ ಆ್ಯಂಗಲಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ಈಗ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಅವರು. ರಿಲೇಷನ್ಶಿಪ್ ಆದಮೇಲೆ ಅಥವಾ ಮಗು ಆಗ್ಬೋದು, ಅಥವಾ ಮಗು ಆದಮೇಲೆ ಅವನು ಹುಡುಗ ಬಿಟ್ಟು ಹೋಗ್ಬೋದು. ಆ ಸಮಯದಲ್ಲಿ ಈಗ ಮಗುನ ಟೇಕ್ ಕೇರ್ ಮಾಡಬೇಕಾಗತ್ತೆ, ಅಥವಾ ಆಕೆಗೆ ಈ ರಿಲೇಷನ್ಶಿಪ್ಪಿಂದ ಆಗಿರತಕ್ಕಂಥ ಲಾಸ್ ಏನಿರುತ್ತೆ, ಎಂಪ್ಲಾಯ್ಮೆಂಟ್ ಲಾಸ್ ಇರ್ಬೋದು, ಮಾನಿಟರಿ ಲಾಸ್ ಇರ್ಬೋದು, ಇದನ್ನು ಕಾಂಪನ್ಸೇಟ್ ಮಾಡಬೇಕಾಗತ್ತೆ. ಅದನ್ನು ಕಾಂಪನ್ಸೇಟ್ ಮಾಡೋ ಸಮಯದಲ್ಲಿ ಮಾಡೋಕ್ಕೋಸ್ಕರನೂ ಸಹ ಈ ಆ್ಯಕ್ಟಲ್ಲಿ ಲಾ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಈ ಒಂದು ರಿಲೇಷನ್ಶಿಪ್ ಈ ಒಂದು ಆ್ಯಕ್ಟಲ್ಲಿ ಈ ಅಂದ್ರೆ ಮಹಿಳಾ ಪ್ರಧಾನವಾಗಿರ್ತಕ್ಕಂಥ ಈ ಆಕ್ಟ್ ಬರೀ ಮ್ಯಾರೇಜ್ ಅನ್ನು ಮಾತ್ರ ರೆಕಗ್ನೈಸ್ ಮಾಡ್ತಕ್ಕಂಥದ್ದಲ್ಲ. ಮ್ಯಾರೇಜ್ ಜೊತೆನಲ್ಲಿ ಎನಿ ಪರ್ಸನ್ ಹೂಸ್ ಲಿವಿಂಗ್ ಲೈಕ್ ಎ ಮ್ಯಾರೇಜ್, ಅವ್ರಿಗೂ ಸಹ ಈ ಕಾನೂನು ಅಪ್ಲಿಕೇಬಲ್ ಆಗುತ್ತೆ. ಅಂದ್ರೆ ಇವಾಗ ತುಂಬಾ ಕೇಸಸ್ ನಾವು ನೋಡ್ತಾ ಇರ್ತೀವಿ ದಿನ ಬೆಳಗಾದ್ರೆ. ಅಂದ್ರೆ ಮೊದಲಿಗೆ ಹೇಗಿತ್ತು ಅಂದ್ರೆ ಮದುವೆ ಆಗದ ಹೊರತು ಆ ಸಂಬಂಧಕ್ಕೆ ಯಾವುದೇ ವ್ಯಾಲ್ಯೂ ಇರಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಮೊದಲೇ ಒಂದು ಮದುವೆ ಆಗಿರ್ತಾರೆ, ಅದಾದ್ಮೇಲೆ ಲಿವಿಂಗ್ ರಿಲೇಶನ್ಶಿಪ್ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಸೊ ಅಂತಹ ಹೆಣ್ಮಕ್ಳು ಕೇಸ್ ಹಾಕೋದಾದ್ರೆ ಈ ಮೂಲಕ ಯಾವ ರೀತಿ ಕೇಸ್ ಮಾಡಬಹುದು, ಮತ್ತೆ ಇದರಿಂದ ಆ ಹೆಣ್ಮಕ್ಳಿಗಾಗೋ ಉಪಯೋಗ ಏನು? ಅಲ್ಲ, ಈಗ ಅವ್ರಿಗೆ ಪ್ರೊಸೀಜರ್ ಇದೆ, ಸೇಮ್ ಪ್ರೊಸೀಜರ್. ನಾನು ಆಗ್ಲೇ ಏನ್ ಪ್ರೊಸೀಜರ್ ಹೇಳ್ದೆ, ಅದ್ ಮದುವೆ ಆಗಿರ್ಲಿ, ಹೆಣ್ಮಕ್ಳಿಗೆ ಇನ್ ಕೇಸ್ ಆ ಗಂಡನ ಆಸ್ತಿಯಲ್ಲಿ ಅಥವಾ ಲಿವಿಂಗ್ ರಿಲೇಶನ್ಶಿಪ್ ಆ ಪಾರ್ಟ್ನರ್ ಆಸ್ತಿಯಲ್ಲಾಗ್ಲಿ, ಈಗ ಅದನ್ನೇ ಆಗ್ಲೇ ಪ್ರೊಸೀಜರ್ ಸೇಮ್. ನೀವು ಡೊಮೆಸ್ಟಿಕ್ ವೈಲೆನ್ಸ್ ರಿಪೋರ್ಟ್ ನ ತಗೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಕ್ಬೇಕು. ಈಕೆಗೆ ಸಿಗ್ತಕ್ಕಂಥ ಬೆನಿಫಿಟ್ಸ್ ಏನ್ ಸಿಗುತ್ತೆ, ಸೇಮ್ ಬೆನಿಫಿಟ್ ಆಕೆಗೂ ಮದುವೆ ಆಗಿರ್ತಕ್ಕಂಥ ಹೆಣ್ಣಿಗೆಲ್ಲ ಏನ್ ಬೆನಿಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಆಕೆಗೆ ಮಾನಿಟರಿ ರಿಲೀಫ್ ಕೇಳಿರ್ಬೋದು, ಅಥವಾ ಮೇಂಟೆನೆನ್ಸ್ ಕೇಳಿರ್ಬೋದು, ಇದು ಮಕ್ಕಳಿಗೆ ಮೇಂಟೆನೆನ್ಸ್ ಕೇಳಿರ್ಬೋದು. ಓನ್ಲಿ ಮಕ್ಕಳಿಗೆ ಮಾತ್ರ ಅಪ್ಲಿಕೇಬಲ್ ಅದು ಮೇಂಟೆನೆನ್ಸ್? ಅಲ್ಲ, ಇದು ಡ್ಯಾಮೇಜಸ್ ಕ್ಲೇಮ್ ಮಾಡ್ಕೋಬಹುದು. ಇಲ್ಲ, ಡ್ಯಾಮೇಜಸ್ ಬೇರೆ ಇದೆ, ಬರೀ ಮೇಂಟೆನೆನ್ಸ್ ಜೊತೆಗೆ ಡ್ಯಾಮೇಜಸ್ ಬೇರೆ ಇದೆ. ಈಗ ಇಬ್ರು ಮದುವೆ ಆಗಿಲ್ಲ ಅಂತಂದ್ರೆ ಮೇಂಟೆನೆನ್ಸ್ ನ ಕ್ಲೇಮ್ ಮಾಡ್ಬೋದು, ಮತ್ತೆ ಡ್ಯಾಮೇಜಸ್ನೂ ಸಹ ಕ್ಲೇಮ್ ಮಾಡ್ಬೋದು. ಆ ರಿಲೇಶನ್ಶಿಪ್ ಆಗಿರ್ತಕ್ಕಂಥ ಮತ್ತು ಆ ವೈಲೆನ್ಸ್ ಇಂದ ಆಗಿರ್ತಕ್ಕಂಥ ಡ್ಯಾಮೇಜಸ್ ಇರುತ್ತಲ್ಲ, ಅದನ್ನ ಕ್ಲೇಮ್ ಮಾಡ್ಕೋಬಹುದು. ಅದನ್ನು ಸಹ ಆಕೆ ಕ್ಲೇಮ್ ಮಾಡ್ಕೋಬಹುದು. ಒಂದು ಎರಡನೇದು. ಮತ್ತೆ ಇನ್ನೂ ಮುಖ್ಯವಾಗಿ, ಈಗ ಮನೆಯಲ್ಲಿ ವಾಸ ಮಾಡಬೇಕು ಅಂತಿದ್ರೆ ಆ ಮನೇಲಿ ವಾಸ ಮಾಡ್ತಕ್ಕಂಥ ರೈಟ್ಸ್ ಅನ್ನು ಸಹ ಈಕೆನೂ ಕೇಳ್ಬೋದು. ಯಾವ ಮನೇಲಿ ಅವ್ರು ವಾಸವಾಗಿದ್ರು ಆ ಮನೇಲಿ ವಾಸ ಮಾಡ್ತಕ್ಕಂಥ ರೈಟ್ಸ್ ಅನ್ನು ಸಹ ಈಕೆನೂ ಕೇಳ್ಬೋದು, ಅಥವಾ ಆ ಮನೆಯಿಂದ ಆ ವ್ಯಕ್ತಿನ ಹೊರಗಡೆ ಆಗ್ತಕ್ಕಂಥ ಹಕ್ಕನ್ನು ಸಹ ಈಕೆನೂ ಕೇಳ್ಬೋದು. ಅಂದ್ರೆ ಆ ವ್ಯಕ್ತಿನೇ ಹೊರಗಡೆ ಹಾಕ್ಬೋದು, ಆ ವ್ಯಕ್ತಿನೇ ಸಹ ಮನೆಯಿಂದ ಹೊರಗಡೆ ಹಾಕ್ಬೋದು. ಈಗ ನಾವಿಬ್ರು ಒಂದು ಮನೇಲಿ ವಾಸ ಮಾಡ್ತಾ ಇದ್ದಾಗ ನನಗೆ ನಿಮ್ಮಿಂದ ನನಗೆ ತೊಂದರೆ ಆಗತ್ತೆ ಅನ್ನೋದಾದ್ರೆ, ಅಥವಾ ನಿಮ್ಮಿಂದ ನಾನು ಡೇಂಜರಸ್ನ ನನಗೆ ಒಂದು ಪ್ರಿಕಾಷನ್ ಮಾಡ್ತೀನಿ, ನಿಮ್ಮ ಆಂಟಿಸಿಪೇಟ್ ಮಾಡ್ತೀನಿ ಅಂತಂದ್ರೆ ಪ್ರಿಕಾಷನರಿಯಾಗಿ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೋದು. ಸೊ ಆ ಎಲ್ಲ ಇದನ್ನು ಸಹ ಇದರಲ್ಲೂ ಸಹ ಕ್ಲೇಮ್ ಮಾಡ್ಕೋಬಹುದು. ಮತ್ತೆ ಮಗು ಇರುತ್ತೆ, ನಮ್ಮ ಸಂಬಂಧದಲ್ಲಿ ಮಗು ಇರುತ್ತೆ, ಆ ಮಗುನು ಸಹ ಮಗುಗೆ ಬೇಕಾಗಂತ ಮೇಂಟೆನೆನ್ಸ್ ಆಗ್ಬೋದು, ಅಥವಾ ಮಗುಗೆ ಸಂಬಂಧಪಟ್ಟಂತೆ ಬೇರೆ ಏನಿದೆ ಅದನ್ನೆಲ್ಲದನ್ನು ಸಹ ನಾವು ಕೇಳ್ಬೋದು. ಆಸ್ತಿಯಲ್ಲೂ ಕೂಡ ಅದು ನ್ಯಾಚುರಲ್, ಮಕ್ಕಳಿಗೆ ಅದು ನ್ಯಾಚುರಲ್ ಆಗಿ ಫಾಲ್ ಬರುತ್ತೆ. ಯಾಕಂದ್ರೆ ಈ ಬಿಕಮ್ಸ್ ವೆದರ್ ಈ ಲೆಜಿಟಿಮೇಟ್ ಆರ್ ಇಲ್ಲಿಜಿಟಿಮೇಟ್ ಚೈಲ್ಡ್. ಈ ಸೆಕೆಂಡ್ ಡಿಫರೆನ್ಸ್ ವಿಚ್ ರಿಲಿಜನ್ ಯು ಟಾಕಿಂಗ್ ಅಬೌಟ್. ಬಟ್ ವಿನ್ ಇಟ್ ಕಮ್ಸ್ ಟು ದಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಆರ್ ಹಿಂದೂ ಮ್ಯಾರೇಜ್ ಆಕ್ಟ್, ದೆನ್ ಹಿಂದೂ ಸಕ್ಸೆಷನ್ ಆಕ್ಟ್ ಸ್ಪೀಕ್ಸ್ ಅಬೌಟ್ ಲೆಜಿಟಿಮೇಟ್ ಇಲ್ಲಿಜಿಟಿಮೇಟ್ ಚೈಲ್ಡ್. ಅದರಲ್ಲಿ ಇಬ್ಬರಿಗೂ ಸಹ
ಅದರಲ್ಲಿ ಮಗುಗೆ ಲೆಜಿಟಿಮೇಟ್ ಚೈಲ್ಡ್ ಆಗಿರ್ಬೋದು ಇಲ್ಲೆಜಿಟಿಮೇಟ್ ಚೈಲ್ಡ್ ಆಗಿರ್ಬೋದು ಅದು ಅವ್ರಿಗೆ ಆಸ್ತಿನಲ್ಲಿ ಪಾಲ್ ಗ್ಯಾರಂಟಿ ಬರುತ್ತೆ. ಓಕೆ, ನೀವೇನು ಹೇಳಿದ್ರಿ ಒಂದು 60 ಡೇಸಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಬಟ್ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಹೆಣ್ಮಕ್ಳು ಇದನ್ನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದೀವಿ. ಅಂದ್ರೆ ಸುಮ್ಮನೆ ಗಂಡನ ಮೇಲಾಗ್ಲಿ ಅಥವಾ ಪಾರ್ಟ್ನರ್ ಮೇಲಾಗ್ಲಿ ಅಪವಾದಗಳನ್ನ ಹೊರಿಸಿ ಈ ರೀತಿ ಮಾಡುವಂತಹದ್ದು. ಆ ರೀತಿ ಮಾಡೋರಿಗೆ ನಿಜವಾಗಿ ಒಂದ್ ಕಡೆ ಬೇರೆಯವರಿಗೆ ಅನ್ಯಾಯ ಆದ್ರೆ ಅದನ್ನ ಯಾವ ರೀತಿ ಎದುರಿಸೋದು? ಅಲ್ಲ, ನೀವು ಹೇಳ್ತಾ ಇರ್ತಕ್ಕಂಥ ಘಟನೆ ಕೇವಲ ಎಲ್ಲ 1% ಅಥವಾ 2% ಇರ್ಬೋದು ಸೊಸೈಟಿನಲ್ಲಿ. ಅದನ್ನ ನಾವು ಇಲ್ಲ ಅಂತ ಹೇಳಕ್ ಆಗಲ್ಲ. 1% 2% ಇರ್ಬೋದು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಪೀಲ್ ಪ್ರಾವಿಷನ್ಸ್ ಇದೆ ಇದರಲ್ಲಿ. ಈಗ 60 ಡೇಸಲ್ಲಿ ಆಮೇಲೆ ನಾವು ಬರೀ ಒಂದು ಕೇಸ್ ಹಾಕಿದ ಕ್ಷಣಕ್ಕೇನೆ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಅಥವಾ ನಿಮ್ಗೆ ಎಂಟೈರ್ ರಿಲೀಫ್ ಸಿಕ್ಬಿಡುತ್ತೆ ಅಂತೇನಲ್ಲ. ಮ್ಯಾಜಿಸ್ಟ್ರೇಟ್ ಆಲ್ಸೋ ಅದನ್ನ ನೀವು ಹಾಕಿರ್ತಕ್ಕಂಥ ಎಫಿಡೇವಿಟ್ ಇರುತ್ತೆ, ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀರಿ, ಅವ್ರ ಎಫಿಡೇವಿಟ್ ಹಾಕಿರ್ತಾರೆ, ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀರಿ. ಇದೆಲ್ಲದ್ದು ನೋಡಿ ಅವ್ರು ಕೊನೆಗೆ ಆರ್ಡರ್ ಪಾಸ್ ಮಾಡ್ತಾರೆ. ಅಥವಾ ನಿಮಗೆ ಈ ಆರ್ಡರಿಂದ ತೃಪ್ತಿ ಸಿಗಲಿಲ್ಲ ಅಂದ್ರೆ ನೀವಾದರೂ ಅಪೀಲ್ ಹೋಗ್ಬೋದು. ಅಥವಾ ಯಾರಿಗೆ ಆರ್ಡರಿಂದ ತೃಪ್ತಿ ಸಿಗಲ್ಲ, ಹುಡುಗ ಆದರೂ ಆಗಲಿ ಅಥವಾ ಹುಡುಗಿ ಆದರೂ ಆಗಲಿ, ಯಾರಾದರೂ ಅಪೀಲ್ ಹೋಗ್ಬೋದು, ಅದನ್ನ ಸೆಟಿಸೈಡ್ ಮಾಡಿಸ್ಕೋಬಹುದು. ಒಂದ್ ವೇಳೆ ಇರುತ್ತೆ ಫ್ರಾಡ್, ಈ ತರ ಅವ್ರು ಮಾಡಿರ್ತಕ್ಕಂಥ ಸುಳ್ಳು ದಾಖಲೆಗಳನ್ನೆಲ್ಲ ಮಾಡಿದ್ದಾರೆ ಅಂತ ಇಟ್ಸ್ ಆಲ್ಸೋ ಅಮೌಂಟ್ಸ್ ಅನ್ ಅಫೆನ್ಸ್ ಅಂಡರ್ IPC, ಗಿವಿಂಗ್ ಎ ಫಾಲ್ಸ್ ಎವಿಡೆನ್ಸ್. ಓಕೆ, ಯಾವ ರೀತಿ ಶಿಕ್ಷೆ ಆಗಬಹುದು ಇನ್ ಕೇಸ್ ಏನಾದರೂ ಫಿಸಿಕಲ್ ಟಾರ್ಚರ್ ಜಾಸ್ತಿ ಇದ್ದು ಅವ್ರಿಗೇನಾದ್ರು ಶಿಕ್ಷೆ ಆಗೋ ಸಾಧ್ಯತೆ ಇದೆಯಾ? ಆದ್ರೆ ಎಷ್ಟು ವರ್ಷ ಅಥವಾ ಯಾವ ರೀತಿ ಶಿಕ್ಷೆ ಆಗುತ್ತೆ? ಇದರಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಒಂದು ಬರೀ ಈ ವೈಲೆನ್ಸ್ ಪಾರ್ಟ್ಸ್ ಅನ್ನು ರೆಕಗ್ನೈಸ್ ಮಾಡಿ ರಿಲೀಫ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಜೊತೆಗೆ ಈ ಪ್ರೊಸೆಸ್ ಅಲ್ಲಿ ಏನಾದರೂ ವೈಲೆನ್ಸ್ ಆಗಿರ್ತಕ್ಕಂಥ ಈಗ 498A ಇದೆ, IPC 498A ಇದೆ, ಅದನ್ನು ಸಹ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಅವ್ರು ಇನ್ಕ್ಲೂಡ್ ಮಾಡ್ಕೊಂಡು ಪನಿಷ್ಮೆಂಟ್ ಅನ್ನು ಕೊಡೋ ಸಮಯದಲ್ಲಿ ಕೊಡ್ಬೋದು. ಒಂದು. ಎರಡನೇದು, ಇದನ್ನ ಅವ್ರಿಗೆ ಜುರಿಸ್ಡಿಕ್ಷನ್ ಇರತಕ್ಕಂಥ ಅಪ್ರೋಪ್ರಿಯೇಟ್ ಮ್ಯಾಜಿಸ್ಟ್ರೇಟ್ಗೆ ಬೇಕಾದ್ರೆ ಕೇಸನ್ನು ಕಮಿಟ್ ಮಾಡ್ಬೋದು ಅವರು. ಸೊ ಕಮಿಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಈಗ ಬೇರೆ ಬೇರೆ ಅಫೆನ್ಸ್ ಇರ್ಬೋದು. ಬರೀ ಡೊಮೆಸ್ಟಿಕ್ ಬರೀ ಗಂಡ ಹೆಂಡತಿ ಸಂಬಂಧ ಹೊಡೆದ್ರೆ ಬರೀ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಬರುತ್ತೆ, 498 ಬರುತ್ತೆ ಅಂತ ಖಂಡಿತವಾಗ್ಲೂ ಅಲ್ಲ. 307 ಆಗ್ಬೋದು, ಅಟೆಂಪ್ಟ್ ಟು ಮರ್ಡರ್ ಆಗ್ಬೋದು, 326 ಆಗ್ಬೋದು, ಗ್ರೀವಿಯಸ್ ಇಂಜುರಿ ಆಗ್ಬೋದು, 324 ಆಗ್ಬೋದು, ಅಸಾಲ್ಟ್ ಆಗ್ಬೋದು, 506 ಅದು ಕ್ರಿಮಿನಲ್ ಇಂಟಿಮಿಡೇಷನ್ ಆಗ್ಬೋದು. ಇದು ಎಲ್ಲವೂ ಬರುತ್ತೆ. 307 ಅದ ಲೈಫ್ ಇಂಪ್ರಿಸನ್ಮೆಂಟ್ ವರ್ಗೂ ಹೋಗ್ಬೋದು, 10 years ವರ್ಗೂ ಇಂಪ್ರಿಸನ್ಮೆಂಟ್ ಅವ್ರು ಹೋಗ್ಬೋದು. 326 ಸಹ ಬಿಟ್ವೀನ್ 2 years to 10 years ವರ್ಗೂ ಇಂಪ್ರಿಸನ್ಮೆಂಟ್ ಇದೆ. ಸೊ ಡೊಮೆಸ್ಟಿಕ್ ವೈಲೆನ್ಸ್ ಇದೆಲ್ಲ ಬರೀ ಗಂಡ ಹೆಂಡತಿ ಸಂಬಂಧ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಬರುತ್ತೆ. ಬರೀ ಫೈನ್ ತಾನೇ ಕಟ್ಬಿಡೋಣ ಅಥವಾ ಕಾಸ್ಟ್ ಹಾಕತ್ತೆ ಕೊಟ್ಬಿಡೋಣ ಅಂತಂದ್ರೆ ದಟ್ ಈಸ್ ನಾಟ್ ದಿಸ್ ಥಿಂಗ್. Domestic Violence Act only addition to what is being exist. IPC ಏನಿದೆ ಅಥವಾ ಬೇರೆ ಡೌರಿ ಪ್ರಾಬಿಷನ್ ಆಕ್ಟ್ ಇರ್ಬೋದು ಅಥವಾ ಬೇರೆ ಏನು ಆಕ್ಟ್ಸ್ ಇದೆ, ಅದರ ಜೊತೆಗೆ ಅಡಿಷನ್ ಆಕ್ಟ್ ಗಿವನ್ ಟು ವುಮೆನ್ ಸ್ಪೆಸಿಫಿಕ್ಲಿ. ಓಕೆ, ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಮ ವಿರುದ್ಧ ಯಾವುದೇ ರೀತಿ ದೌರ್ಜನ್ಯ ಆಗ್ತಾ ಇದ್ರು ಅದರ ವಿರುದ್ಧ ಧ್ವನಿ ಎತ್ತಿ ಹೋರಾಡೋ ಪ್ರಯತ್ನ ಮಾಡಿ. ಇದೇ ಒಂದು ಆಕ್ಟ್ ಬಗ್ಗೆ ಏನಾದರೂ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ನಮ್ಮ ವಕೀಲರಿಂದ ನೀವು ನೇರವಾಗಿ ಉತ್ತರವನ್ನು ಪಡ್ಕೋಬಹುದು. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.